ಎಷ್ಟು ಚಂದಾಗಿವಳು ಹರಿಯವರ ಈ ತರ ಇರುತ್ತೆ. ನೋಡಿ ಇದು ಕಾಫಿ ಬೀಜ. ಇದು ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ. ಈ ಚಿಕ್ಕಮಂಗ್ಳೂರು ಕಡೆ ಬಂದರೆ ಎಲ್ಲ ಜಾಸ್ತಿ ಕಾಫಿ ತೋಟನೇ ಇರೋದು. ಆದರೆ ಕಾಫಿ ತೋಟ ಹೇಗೆ ಬಂತು ನಮ್ಮ ಕರ್ನಾಟಕದಲ್ಲಿ ಅಂತ ಜೋಳ ತೊಗೊಂಡು ಜೆಡ್ ಪಾಯಿಂಟ್ ಎಲ್ಲ ಸುತ್ತಾಡಿ ಆಮೇಲೆ ಮಾಣಿಕ್ಯಧಾರ ವಾಟರ್ ಫಾಲ್ಸು ಮತ್ತು ವ್ಯೂ ಪಾಯಿಂಟು ಶೂಟಿಂಗ್ ಪಾಯಿಂಟು ಅವೆಲ್ಲ ನೋಡ್ಕೊಂಡು ಬರೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ನಾವಿವತ್ತು ಚಿಕ್ಕಮಂಗ್ಳೂರಿನಲ್ಲಿ ಇರೋದು. ಚಿಕ್ಕಮಂಗ್ಳೂರು ಕಡೆ ಬಂದರೆ ಕಾಫಿನೇ ಅತಿ ಹೆಚ್ಚು ಬೆಳೆಯೋದು. ಮತ್ತು ವೆದರ್ ನೋಡಿ, ಇವಾಗ 9:30 ಟೈಮು. ಅಂದರೂ ವೆದರ್ ಈ ಥರ ಇರುತ್ತೆ ಚಿಕ್ಕಮಂಗ್ಳೂರು ಕಡೆ ಬಂದರೆ. ಹಾಗಾದರೆ ಚಿಕ್ಕಮಂಗ್ಳೂರು ಕಡೆ ಬಂದರೆ ಈ ಕಡೆ ಎಲ್ಲ ಕಾಫಿ ಜಾಸ್ತಿ ಕುಡಿಯೋದು. ಹಾಗಾದರೆ ಈ ಡಿಸ್ಟಿಕ್ನಲ್ಲಿ ಯಾರು ಮೊಟ್ಟ ಮೊದಲಿಗೆ ತಂದವರು ಕಾಫಿ, ಅದೆಲ್ಲ ಡಿಟ್ ಮಾಹಿತಿ ಕೊಡ್ತೀನಿ. ನೋಡಿ, ಕಾಫಿ ಬೀಜ ಈ ಥರ ಇರುತ್ತೆ. ನೋಡಿ, ಇದು ಕಾಫಿ ಬೀಜ. ಇದನ್ನು ಕೊಯ್ಸಿ ಆಮೇಲೆ ಒಣಗಿಸಿ ಆಮೇಲೆ ಕಾಫಿ ಪುಡಿ ಮಾಡೋದು. ಸೊ ಹಾಗಾದರೆ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಯಾರು ತಂದರು, ಯಾವ ಪ್ಲೇಸ್, ಅದೆಲ್ಲ ಈ ವಿಡಿಯೋನಲ್ಲಿ ಕೊಡ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋ ಮಾತ್ರ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. Living life, every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. I don't think that my head's on straight, gotta flip it and grip it and go and get an x-ray. What's wrong with me? I just feel weight pushing on my chest and it squeezes till I suffocate. Better change my mindset, meditate. It's pretty cool that I'm alive and have better days. I could walk, see, hear, I should celebrate. Think I could change my mind, maybe elevate. Living life, every day, late at night, not okay. All I want, and I pray, all I need are some better days. ಗಾಯ್ಸ್, ಫೈನಲಿ ಬಂದೇ ಬಿಟ್ಟೆ. 1 ಅವರ್ ಜರ್ನಿ ಮಾಡಿಕೊಂಡು ಚಿಕ್ಕಮಂಗ್ಳೂರಿಗೆ. ಇದು ಚಿಕ್ಕಮಂಗ್ಳೂರು ಗೌರ್ಮೆಂಟ್ ಬಸ್ ಸ್ಟಾಪ್ ಈ ಕಡೆ ಇರೋದು. ಇದರ ಬ್ಯಾಕ್ ಸೈಡ್ ಹೋದರೆ ಪ್ರೈವೇಟ್ ಬಸ್ ಸ್ಟಾಪ್ ಇರುತ್ತೆ. ಸೊ ನಾವು ಪ್ರೈವೇಟ್ ಬಸ್ ಸ್ಟಾಪ್ಗೆ ಹೋಗೋಣ. ಅಂದರೆ ಜಾಸ್ತಿ ಬಸ್ ಇರುತ್ತೆ ಪ್ರೈವೇಟ್ ಬಸ್ ಸ್ಟಾಪ್ ಒಳಗೆ. ಗೌರ್ಮೆಂಟ್ ಬಸ್ ಸ್ಟಾಪ್ ಒಳಗೆ ಬಸ್ ಕಡಿಮೆ, ಬಾಬಾ ಬುಡನ್ಗಿರಿ ಅದಕ್ಕೆ. ಸೊ ಪ್ರೈವೇಟ್ ಬಸ್ ಸ್ಟಾಪ್ಗೆ ಹೋದರೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾನು ಪ್ರೈವೇಟ್ ಬಸ್ ಸ್ಟಾಪ್ಗೆ ಹೋಗ್ತೀನಿ. ಅಷ್ಟು ನೋಡಿ, ಬಾಬಾ ಬುಡನ್ಗಿರಿ ಹೋಗೋ ದಾರಿಲಿ ಒಂದು ವಾಟರ್ ಫಾಲ್ಸು ಇದೆ ಮತ್ತು ಕುದುರೆ ಸವಾರಿ ಕೂಡ ಇದೆ. ಅಂದರೆ ಬಾಬಾ ಬುಡನ್ಗಿರಿ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ದೂರ ಆಗುತ್ತೆ. ಇಲ್ಲಿ ಕುದುರೆ ಸವಾರಿ ಇದೆ ನೋಡಿ. ಕೇಳೋಣ ಎಷ್ಟಂತ. ಎಷ್ಟಣ್ಣ ಕುದುರೆ ಸವಾರಿ? 100 ರೂಪಾಯಿನಾ? 100 ರೂಪಾಯಿ ಅಂತೆ ನೋಡಿ ಕುದುರೆ ಸವಾರಿ. ಸೊ ವಾಟರ್ ಫಾಲ್ಸ್ ತೋರಿಸ್ಬಿಡ್ತೀನಿ, ನೋಡ್ಕೊಂಡು ಬಿಡಿ ಎಲ್ಲರೂ. ಗಾಯ್ಸ್, ಬಾಬಾ ಬುಡನ್ಗಿರಿ ಇಲ್ಲಿ ಬಂದರೆ ಜೀಪ್ ಕೂಡ ಇರುತ್ತೆ. ಈ ಥರ ಜೀಪು ಒಬ್ಬರಿಗೆ 150 ತೊಗೊತಾರೆ ನೋಡಿ. ಇವೆಲ್ಲ ಜೀಪು.
ಒಬ್ರಿಗೆ 150. ಜೀಪ್ ಒಳಗೆ ಹೋಗ್ತೀವಿ ಅಂದರೆ ನಾನು ಆಟೋ ಒಳಗೆ ಹೋಗ್ತಿದ್ದೀನಿ. ಊರಿಂದೆ ಒಂದು ಇತಿಹಾಸನೇ ಇದೆ ನೋಡಿ. ಇವಾಗ ಹೇಳ್ತಾರೆ ಹಿರಿಯರು, ಏನಕ್ಕೆ ಎತ್ತಿನ ಗಾಡಿ ಅಂತ ಕರೆಯೋದು? ಎತ್ತಿನ ಗಾಡಿ ಇಲ್ಲಿ ಬರೋ ಅವಾಗ ಬರ್ತಿದ್ರು, ಹಿಂದೆ ಬರೋ ಹಿಂದೆ ಎಲ್ಲ ಎತ್ತಿನ ಗಾಡಿ ಮೇಲೆ ಬರ್ತಿದ್ರು ಅವಾಗ ನೋಡಿ ಹೇಳ್ತಿದ್ದಾರೆ. ಹೌದು, ಹೌದಲ್ವಾ? ನೋಡಿ ಅವಾಗಿನ ಇವ್ರ ಫ್ರೆಂಡ್ಸ್ ಎಲ್ಲ, ಇವ್ರ ಅಪ್ಪಾಜಿ ಅವರೆಲ್ಲ ಬರ್ತಿದ್ರು. ಇವಾಗೆಲ್ಲ ಈ ಥರ ಜೀಪು ಇಲ್ಲಾಂದ್ರೆ ಆಟೋ ಇಂಥವೆಲ್ಲ ಮಾಡ್ಕೊಂಡು ಬರ್ತೀವಿ ನಾವು. Not okay, all I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want. ಈ ಚಿಕ್ಕಮಂಗ್ಳೂರು ಕಡೆ ಬಂದರೆ ಎಲ್ಲ ಜಾಸ್ತಿ ಕಾಫಿ ತೋಟನೇ ಇರೋದು. ಆದರೆ ಕಾಫಿ ತೋಟ ಹೇಗೆ ಬಂತು ನಮ್ಮ ಕರ್ನಾಟಕದಲ್ಲಿ ಅಂತ ಇವಾಗ ಹೇಳ್ತೀನಿ ನೋಡಿ. ಸೊ ಅರಬ್ ದೇಶದಿಂದ ಬಂದಂತಹ ಒಬ್ಬ ಸೂಫಿ ಸಂತ ಬಾಬಾ ಬುಡನ್ ಅವನು ನಮ್ಮ ಕರ್ನಾಟಕದ ಚಿಕ್ಕಮಂಗ್ಳೂರು ಜಿಲ್ಲೆ ಏನಿದೆ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವ್ನು ಬರೋ ದೇಶದಿಂದ ಅಂದರೆ ಅರಬ್ ದೇಶ, ಅಲ್ಲಿಂದ ಒಂದು ಕಾಫಿ ಬೀಜ ತೊಗೊಂಡು ಬಂದು ಈ ಬಾಬಾ ಬುಡನ್ಗಿರಿ ಅಂತ ಇವಾಗ ಏನು ಫೇಮಸ್ ಆಗಿದೆನೋ ಅವ್ನ ನೆನಪಿನಗೋಸ್ಕರ ಮಾತ್ರ. ಇದೇ ನೋಡಿ ನಿಮ್ಮ ಜೆಡ್ ಪಾಯಿಂಟ್ ಚಿಕ್ಕಮಂಗ್ಳೂರಿನಲ್ಲಿ ಇರೋ ಅಂದರೆ ಬಾಬಾ ಬುಡನ್ಗಿರಿ. ಪಿಗ್ಗೆ ಹೋಗ್ಬೇಕಂದ್ರೆ ಮೇಲೆ ಹೋಗಬೇಕು. ಇದು ಗೈಸ್, ಇದು ಗಾಳಿಕೆರೆ ಹೋಗುತ್ತೆ. ಮತ್ತು ಈ ದಾರಿ ಜೆಡ್ ಪಾಯಿಂಟು ಮತ್ತು ಬಾಬಾ ಬುಡನ್ಗಿರಿ ವ್ಯೂ ಪಾಯಿಂಟು ಮತ್ತು ಮಾಣಿಕ್ಯದಾರ ವಾಟರ್ ಫಾಲ್ಸು ಅವಕ್ಕೆಲ್ಲ ಈ ದಾರಿ ಹೋಗುತ್ತೆ. ಮತ್ತು ಗಾಳಿಕೆರೆ ಹೋಗ್ಬೇಕಂದ್ರೆ ಈ ದಾರಿ ಹೋಗುತ್ತೆ. ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಜೆಡ್ ಪಾಯಿಂಟು ಮತ್ತು ಮಾಣಿಕ್ಯದಾರ ವಾಟರ್ ಫಾಲ್ಸು ಮತ್ತು ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋಣ ಬನ್ನಿ. ಗೈಸ್, ಇದು ಜೆಡ್ ಪಾಯಿಂಟ್. ಇದರ ಮೇಲೆ ಹೋದರೆ ಮಾಣಿಕ್ಯದಾರ ವಾಟರ್ ಫಾಲ್ಸು ಮತ್ತು ವ್ಯೂ ಪಾಯಿಂಟು ಮತ್ತು ಶೂಟಿಂಗ್ ಪ್ಲೇಸ್ ಎಲ್ಲ ನೋಡ್ಬೋದು ಮೇಲೆ ಹೋದರೆ. ಸೊ ಮೇಲೆ ಆಮೇಲೆ ಹೋಗೋಣಂತೆ. ಇವಾಗ ಜೆಡ್ ಪಾಯಿಂಟ್ ನೋಡ್ಕೊಂಡು ಬಿಡೋಣ. ಸೊ ಇವಾಗೇನು ಕಾಣ್ತಿದ್ದಾವೆ ಇಲ್ಲಿ ಜೀಪ್ ಬರ್ತಿದ್ದಾವೆ ನೋಡಿ. ಇವು ಒಬ್ಬರಿಗೆ 150 ತೊಗೊತಾರೆ ಕೆಳಗೆ. ಅದು ಬಾಬಾ ಬುಡನ್ಗಿರಿ ಕೆಳಗಿಂದ ಮೇಲೆ ಬರಬೇಕಂದ್ರೆ. ನಾವು ಇವತ್ತು ಆಟೋ ಮಾಡ್ಕೊಂಡು ಬಂದಿದ್ದೀವಿ, ಜೀಪ್ ಒಳಗೆ ಬಂದಿಲ್ಲ. ಸೊ ನೋಡಿ ಜೀಪ್, ಒಂದು ಜೀಪ್ನಲ್ಲಿ ಒಂದು 14-15 ಜನ ಹಾಕ್ಕೊತಾರೆ. ಸೊ ಈ ಥರ ಜೀಪ್ ಇರುತ್ತೆ. ಇಲ್ಲಿ ಹೋಗ್ತಿದ್ದಾರೆ ನೋಡಿ ಅವರು. ನೋಡಿ ಇವ್ರು ಜೀಪ್ ಮಾಡ್ಕೊಂಡೇ ಬಂದಿರೋದು. ಸೊ ನೀವು ಏನಾದರೂ ಬರ್ತೀವಂದರೆ ಈ ಥರ ಜೀಪು ಇಲ್ಲಾಂದರೆ ಆಟೋ ಮಾಡ್ಕೊಂಡು ಬರ್ಬೋದು. ಸೊ ಯಾರೋ ಕರಿತಿದ್ದಾರೆ ಬನ್ನಿ ಇಲ್ಲಿ ಕಾರ್ದವರು. ಹಾಂ, ಬ್ಲಾಗ್ ಟಿಪಿಕಲ್ ಸುದೀಪ್. ಹಾಂ, ದಾವಣಗೆರೆ. ಹೇಳಿ, ನಮ್ದು ಒಂದು ಸ್ವಲ್ಪ ಟೂರಿಸ್ಟ್ ಅವ್ರದ್ದು ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದ್ರೆ ನಮ್ಗೆ ಕ್ಯಾಬ್ ಸಿಗುತ್ತೆ. ಚಿಕ್ಕಮಂಗ್ಳೂರಿಗೆ ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಏನಾದ್ರು ಹಾಕಿದ್ರೆ ಪಾಪ ಹಾಕ್ತಾರೆ. ನಂಬರ್ ಹಾಕ್ತಾರೆ, ಆಯ್ತಾ? ನಮ್ದೆಲ್ಲ ಸರ್ವಿಸ್ ಚೆನ್ನಾಗಿರೋದು. ಎಷ್ಟು ಅಂತೀರಾ? ಇಲ್ಲಿಗೆ ಎಲ್ಲ 3500 ಒಂದು ದಿನಕ್ಕೆ 24 ಅವರ್ ಜೊತೆ ಇರ್ತಾರೆ. ಎಷ್ಟು? ನಿಮಗೆ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಜರಿ ಫಾಲ್ಸ್, ಮಾಣಿಕ್ಯದಾರ, ಆಮೇಲೆ ಈ ಕಡೆ ಎಲ್ಲ ತೋರಿಸ್ಕೊಂಡು ಗಿರಿ ಸೈಡ್ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಹೋಗಿ. ಎಷ್ಟು ಪಾಯಿಂಟ್ ತೋರಿಸೋದು ನೀವು? ಒಟ್ಟು 7 to 8 ಇದೆ. 7 to 8 ಯಾವ್ಯಾವ? ಅದೇ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಆಮೇಲೆ ಹೊನ್ನಂನಳ್ಳ ಫಾಲ್ಸ್, ಶೂಟಿಂಗ್ ಪಾಯಿಂಟ್, ಆಮೇಲೆ ಜಿಪ್ ಲೈನ್, ಆಮೇಲೆ ಇದು ಜೆಡ್ ಪಾಯಿಂಟು. ಮತ್ತೆ ಮೇಲೆ ಹೋಗ್ತೀವಿ. ವ್ಯೂ ಪಾಯಿಂಟು, ಶೂಟಿಂಗ್ ಪಾಯಿಂಟು, ಮಾಣಿಕ್ಯದಾರ ವಾಟರ್ ಫಾಲ್ಸು ಫುಲ್ಲು ಪ್ರತಿಯೊಂದು ತೋರಿಸ್ಕೊಡ್ತೀವಿ. ಪ್ರತಿಯೊಂದು ತೋರಿಸ್ತೀರಾ? ನಿಮ್ಮ ಕಡೆಯಿಂದ ಬಂದರೆ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಬರ್ತೀವಿ. ಎಷ್ಟು ಕೊಡ್ತೀರಾ ನಮ್ಮ ಕಡೆಯಿಂದ ಬಂದರೆ? ಕಡೆಯಿಂದ ಒಂದು 3,000 ಮಾಡ್ಕೊಡ್ತೀವಿ. 3000. ಓಕೆ. ಎಲ್ಲ ಡಿಸೆಂಬರ್ ಎಂಡಿಗೆ ಕಾಮನ್ ಆಗಿ ಎಲ್ಲರೂ ಹೋಗ್ತಾರೆ ಟ್ರಿಪ್ಪಿಗೆ. ಅವಾಗ ಏನಾದರೂ ಬಂದರೆ ಹೇಳ್ತೀವಿ ಹುಡುಗರಿಗೆ. ಅವಳಿಗೆ ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ಸೈಕಲ್ ಮೇಲೆ ಹೋಗ್ತಿದ್ದಾರೆ. ಫಾರಿಂಗ್ ಅಲ್ಲಿಂದ ಬಂದಿದ್ದಾರಂತೆ. ಜೆಡ್ ಪಾಯಿಂಟ್ ವ್ಯೂ ಹೇಗಿರೋದಂತ ನೋಡೋಣ ಬನ್ನಿ. ಎಲ್ಲ ಟ್ರಿಪ್ಪಿಗೆ ಬಂದಿದ್ದಾರೆ ಫುಲ್ಲು. ಕಾಲೇಜಿಂದ ಬಂದಿದ್ದಾರೆ ಇವರೆಲ್ಲ. ಹಾಂ, ಯೂಟ್ಯೂಬ್ ನೋಡಿ ಕ್ಯಾಮ್ರಾ ತೊಗೊಂಡೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇವನು ಬಂದಿರೋದು ಚಿಕ್ಕಮಂಗ್ಳೂರು ಕಾಲೇಜ್ ಟ್ರಿಪ್ಪಾ?
ಫುಲ್ ಕನ್ನಡ ಸಾಂಗ್ ಹಾಕ್ಬಿಟ್ಟಿದ್ದಾರೆ ಇರಲಿಲ್ಲ. ಜಡ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂದೆ ಒಂದು ಜೋಳ ತೊಗೊಂಡು ಹೋಗ್ಬಿಡೋಣ ಬನ್ನಿ. ಅಂದರೆ ಈ ವೆದರಿಗೂ ಅದಕ್ಕೂ ಏನೋ ಸಂಬಂಧ ಚೆನ್ನಾಗಿರುತ್ತೆ. ಒಂದು ಕೊಡಿನ ಒಂದು ಜೋಳ ತೊಗೊಂಡು ಜಡ್ ಪಾಯಿಂಟ್ ಎಲ್ಲ ಸುತ್ತಾಡಿ ಆಮೇಲೆ ಮಾಣಿಕ್ಯಧಾರ ವಾಟರ್ ಫಾಲ್ಸು ಮತ್ತು ವ್ಯೂ ಪಾಯಿಂಟು, ಶೂಟಿಂಗ್ ಪಾಯಿಂಟು ಅವೆಲ್ಲ ನೋಡ್ಕೊಂಡು ಬರೋಣ. ನೋಡಿ ನಮ್ಮ ಜೋಳ ರೆಡಿ ಆಗ್ತದೆ ಅಲ್ಲಿ. ಫೈನಲಿ ರೆಡಿ ಆಯಿತು. ಹೋಗಿ ಸೊ ಮೇಲೆ ಹೋಗ್ಬೇಕು. ವೆದರ್ ಬೇಕಂದರೆ ಅಂದರೆ ವ್ಯೂ ಚೆನ್ನಾಗಿರುತ್ತೆ ಟಾಪ್ಗೆ ಹೋದರೆ. ಚೆನ್ನಾಗಿದೆ. ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದ್ದಾನೆ. ಪರವಾಗಿಲ್ಲ, ಪ್ಲೇಸ್ ಎಲ್ಲ ನೋಡೋಕೆ ಚೆನ್ನಾಗಿದ್ದಾವೆ. ಇವಾಗ ಒಂದು 3 ಗಂಟೆ ಆಗಿದೆ. ಸಂಜೆ ಹೊತ್ತು ಬಂದರೆ ಇದೇನು ಕಾಣಲ್ಲ, ಫುಲ್ ಫಾಗ್ ಅಂದರೆ ಮಂಜು ಗಡ್ಡೆ ಬೀಳೋ ಥರ ಕಾಣಿಸುತ್ತೆ ಈ ಕಡೆ ಎಲ್ಲ. ಇವಾಗ ಪರವಾಗಿಲ್ಲ, ಬಿಸಿಲಿದೆ. ಚಿಕ್ಕಮಂಗ್ಳೂರು ಕಡೆ ಎಲ್ಲ ಬಂದರೆ ಬರೀ ಕಾಫಿ ಎಸ್ಟೇಟೇ ನೋಡೋಕ್ಕಾಗುತ್ತೆ ನಾವು. ಅಂದರೆ ಕಾಫಿ ಎಸ್ಟೇಟ್ ಇರೋಕ್ಕೆ ರೀಸನೇ ಒಬ್ಬನು, ಅವನೇ ಬಾಬಾ ಬುಡನ್. ಇವನು ಅರಬ್ ದೇಶದಿಂದ ಇಲ್ಲಿ ಬರಬೇಕಾದ್ರೆ ಇವನು ಸೂಫೀಸ್ ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಬಾಬಾ ಬುಡನ್ ಏನಿದಾನೋ ಅವನು ಒಂದು ಕಾಫಿ ಬೀಜ ತೊಗೊಂಡು ಬಂದು ಇಲ್ಲಿ ಬಾಬಾ ಬುಡನ್ಗಿರಿ ಅಂತ ಇದೆ ಅಂದರೆ ಅವ್ನ ನೆನಪಿನಗೋಸ್ಕರ ಅಷ್ಟೇ ಇದು ಬಾಬಾ ಬುಡನ್ಗಿರಿ ಅಂತ. ಅಂದರೆ ಇಲ್ಲಿ ಈ ಪ್ಲೇಸಿಗೆ ತೊಗೊಂಡು ಬಂದು ಒಂದು ಕಾಫಿ ಬೀಜ ಅದು ತೊಗೊಂಡು ಬಂದು ಇಲ್ಲಿ ನೆಟ್ಟೋಗ್ತಾನೆ. ಅದಕ್ಕಾಗಿ ಇವಾಗ ಅಷ್ಟಕ್ಕೊಂದು ಕಾಫಿ ತೋಟ ಮತ್ತು ಅಷ್ಟಕ್ಕೊಂದು ಸುಂದರವಾದ ಒಂದು ತೋಟ ನೋಡ್ತಿದ್ದೀವಿ ನಾವು. ಸೊ ಅಂದರೆ ಆ ಪುಣ್ಯಾತ್ಮ ಅವಾಗ ಮಾಡಿರೋ ಇದು ಇವಾಗ ಎಲ್ಲರಿಗೂ ಏನೋ ಒಂದು ಈಗಡೆ ಬಂದು ದುಡ್ಕೊಂಡು ಹೋಗ್ತಾರೆ, ಬಡವರು ಕೆಲಸ ಮಾಡಿದ್ದಾನೆ ಅಂತ ಅನ್ಕೋಬೋದು. ಮತ್ತು ನಮ್ಮ ಭಾರತದಲ್ಲಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅವನು ತೊಗೊಂಡು ಬಂದು ಕಾಫಿ ಬೀಜ ಇಲ್ಲಿ ನೆಟ್ಟೋಗಿರೋದು ಒಂದು ಚೆನ್ನಾಗಿ ಏನೋ ಒಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಅವನೇ ಬಾಬಾ ಬುಡನ್. ಇದೆ ನೋಡಿ ಬಾಬಾ ಬುಡನ್ಗಿರಿ ಇದೆ. Where are you from? Bangalore. How this place? Yeah, it's really good. It's a nice place. View. ಎಷ್ಟು ಚಂದಾಗಿವಳು ಹರಿಯವರಾಣಿ ಮಗಳು. Yeah. Super. 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 Yeah, I don't know why so much over. This is really very beautiful. Very good. Mulangiri. We went morning. How this place? You like this? Yeah, it is beautiful. It's really Beautiful. beautiful. And there are less people also. It's not very crowded. No crowded. Not crowded. Like it's mediocre. Like Medium. lot of people are spread. So it's nice. What, you're a vlogger or what? No blogger. Okay. Okay. You are from?
ಚೇಂಜ್ ಆಯಿತು. ಆಗಲೇ ಸ್ವಲ್ಪ ಬಿಸಿಲಿತ್ತು, ಇವಾಗ ಫುಲ್ ಬಿಸಿಲು ಹೋಗಿ ಈ ಥರ ಬಂದಿದೆ ನೋಡಿ ಕ್ಲೈಮೇಟ್. ವ್ಯೂ ನೋಡಿ ಹೇಗಿದೆ, ಸಾಕು ಕ್ರೇಜಿ ಆಗಿದೆ ಗುರು ವ್ಯೂ ಮಾತ್ರ. ಗೈಸ್ ಇದು ಬಾಬಾ ಬುಡನ್ಗಿರಿ ಟಾಪ್ ಪಾಯಿಂಟ್. ಇದು ಈ ಕಡೆ ಹೋದರೆ ಮಾಣಿಕ್ಯದಾರ ಶೂಟಿಂಗ್ ಪಾಯಿಂಟು ಮತ್ತು ವ್ಯೂ ಪಾಯಿಂಟ್ ಎಲ್ಲ ಇರುತ್ತೆ. ಗೈಸ್ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬನ್ನಿ. ಆಮೇಲೆ ಇದು ಶೂಟಿಂಗ್ ಪಾಯಿಂಟ್ ಈ ಕಡೆ ಕೆಳಗಿದೆ, ವ್ಯೂ ಪಾಯಿಂಟ್ ಹಂಗೆ ಹೋಗಬೇಕು. ಸೊ ಫಸ್ಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಆಮೇಲೆ ಶೂಟಿಂಗ್ ಇವು ಶೂಟಿಂಗ್ ಪಾಯಿಂಟ್. ಇದು ಶೂಟಿಂಗ್ ಪಾಯಿಂಟು. ಹಾಂ ಓಕೆ. ಎಲ್ಲಿ ಬಿಡಬೇಕು? ₹5 हाँ 5 रुपीस. ₹5 कितने? एक और आगे क्या क्या? एक पीपल आगे नहीं. ಯಾರೂ ಹೋಗಿಲ್ಲ. ದೂರ ಆಯ್ತನಾ? 2 ಮಿನಿಟ್. ಮಾಣಿಕ್ಯದಾರ ವಾಟರ್ ಫಾಲ್ಸ್ ಕೆಳಗಿರೋದು. ನೋಡಿ ವ್ಯೂ ಹೆಂಗಿದೆ ಅಂತ ಕೆಳಗೆ. ನೋಡಿ ಫಾರಿನ್ ಅವರು ಬಂದಿದ್ದಾರೆ. ವೇರ್ ಆರ್ ಯು ಫ್ರಮ್? UK. UK ಅಲ್ಲಿಂದ ಬಂದಿದ್ದಾರಂತೆ ಇವರು. ಸರಿ ಪ್ಲೀಸ್. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿನ ಕಂಡ್ರೆ ಒಂದು ವಾಟರ್ ಫಾಲ್ಸ್ ಇದು. ವಿಡಿಯೋ Silhouettes of you are like a taunt. Never really know just what you want. With you I don't ever feel calm. I can feel the sweat inside my palm. Play with me like cats and a string. You don't understand the pain you bring. ಅಲ್ಲ ಗುರು, ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿಲಿಲ್ಲ ಹಂಗೆ ಹಿಂಗೆ ಬನ್ನಿ ಕಾಫಿ ಕುಡಿಯೋಣ. ಚಿಕ್ಕಮಂಗ್ಳೂರು ಕಾಫಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಕಾಫಿ ಒಂದು ಚೇಂಜ್ ಇಲ್ಲ.
ಅಣ್ಣ ಕಾಫಿ ಕೊಡಿ ಕಾಫಿ हाँ हाँ दिया नहीं दिया हाँ नहीं दिया मेरा पास नहीं ನೋಡಿ ಕಾಫಿ ಇವಾಗ ಮಾಡ್ತಿದ್ದಾರೆ ಬನ್ನಿ ಕುಡಿಯೋಣ ಚಿಕ್ಕಮಂಗ್ಳೂರು ಕಾಫಿ ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ರು ಹಾಗೆಯೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ಮತ್ತೊಂದು ಚಾಲೆಂಜಿಂಗ್ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ.